ಕಳೆದ ವರ್ಷ ಭಾರಿ ಮಳೆಯಿಂದ ತುಂಬ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಪ್ರಾಣ ಹಾನಿಯಾಗಿತ್ತು. ಈ ಬಾರಿ ಮುಂಗಾರು ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಈ ಬಾರಿ ಸಹ ಏನು ಗುಡ್ಡ ಕುಸಿತಗಳು ಉಂಟಾಗ್ಬೋದು ಅಂತಲೇ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿ ಸಹ ನೀಡ್ತಿದೆ. ಈ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ವಿಜ್ಞಾನಿ ಲತಾ ಶ್ರೀಧರ್ ಇದ್ದರೆ ಮಾತಾಡಿಸ್ತೀನಿ. ಮೇಡಮ್, ಕಳೆದ ಬಾರಿ ಸಹ ಗುಡ್ಡ ಕುಸಿತ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಈ ಬಾರಿ ಜಾಸ್ತಿ ಆಗ್ಬೋದಾ? ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅಂತ? ಇವತ್ತು ಫಾರ್ ದ ನೆಕ್ಸ್ಟ್ 4 days ಎಕ್ಸ್ಟ್ರೀಮ್ ರೇನ್ಫಾಲ್ ಅಲರ್ಟ್ ವಿ ಹ್ಯಾವ್ ಗಿವೆನ್. ಸೊ ಕರಾವಳಿ ಜಿಲ್ಲೆ ಆಮೇಲೆ ಮಲೆನಾಡು ಜಿಲ್ಲೆಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಒಂದೆರಡು ದಿನ ತುಂಬ ಜೋರು ಮಳೆ ಇಫ್ ಇಟ್ ಕಮ್ಸ್ ದೆನ್ ಲ್ಯಾಂಡ್ ಸ್ಲೈಡ್ಸ್ ಆರ್ ಪ್ರೋನ್. ಮುಂಗಾರು ಎಂಟ್ರಿ ಆಗಿದೆ, ಜಾಸ್ತಿ ಮಳೆ ಬರ್ಬೋದು ಅಂತ ಹೇಳ್ತಿದ್ರ. ತುಂಬ ಈಗ ನಿಪ್ಪಾಣಿ, ಬೆಳಗಾವಿ ಆಯಿತು, ಉತ್ತರ ಕನ್ನಡ, ಕಳೆದ ಬಾರಿ ಉತ್ತರ ಕನ್ನಡದಲ್ಲಿ ರೋಡಲ್ಲಿ ಆಗಿತ್ತು ಲ್ಯಾಂಡ್ ಸ್ಲೈಡಿಂಗು, ಸಾವು ನೋವು ಸಹ ಸಂಭವಿಸಿತ್ತು. ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಈ ಮಲೆನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೇಡಮ್. ಜೋರಾಗಿ ಮಳೆ ಆದರೆ ಜೋರಾಗಿ ಮಳೆ ಒಂದೆರಡು ಸ್ಥಾನಗಳಲ್ಲಿ ಮೋರ್ ದನ್ 20 centimeters ಬರುವ ಸಾಧ್ಯತೆ ಇದೆ. 1 or 2 places ಎಕ್ಸ್ಟ್ರೀಮ್ಲಿ ಹೆವಿ, ಆಮೇಲೆ ಫ್ಯೂ ಪ್ಲೇಸಸ್ ಅರೌಂಡ್ 50% ಆಫ್ ದ ಡಿಸ್ಟ್ರಿಕ್ಟ್ ಲೈಕ್ ಜೋರ್ ಮಳೆ ಬರುವ ಸಾಧ್ಯತೆ ಇದೆ. ಇದರಿಂದ ಸಾರ್ವಜನಿಕರು ಮತ್ತು ಸರ್ಕಾರ ಎಚ್ಚರಿಕೆಯಾಗಿ ಇರಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸರ್ಕಾರದವರು. ಮುಂಜಾಗ್ರತೆ ಕ್ರಮ ಮೇಡಮ್. ಮುಂಜಾಗ್ರತೆ ವಿ ಹ್ಯಾವ್ ಗಿವೆನ್ ಅಲರ್ಟ್ ಟು ದ KSNMDC ಆಲ್ಸೋ. ಇದು ಈ ವಾರ್ನಿಂಗ್ ಮ್ಯಾಪ್ಸು, ವಾರ್ನಿಂಗ್ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಹ್ಯಾಸ್ ಬೀನ್ ಡಿಸೆಮಿನೇಟೆಡ್. ಜನರು ಸಹ ಸುರಕ್ಷಿತವಾಗಿ ಹೆಚ್ಚಿನ ಅಂದರೆ ಗುಡ್ಡ ಕುಸಿತ ಉಂಟಾಗ್ಬೋದು, ಜಾಗೃತಿ ಆಗಿರ್ಬೋದು. ತಗ್ಗು ಪ್ರದೇಶ, ಆಮೇಲೆ ಇದು ಘಾಟ್ ಡಿಸ್ಟ್ರಿಕ್ಟ್ಸು ಅಲ್ಲಿ, ಆಮೇಲೆ ಈ ಟೂರಿಸ್ಟ್ ಜಾಸ್ತಿ ವೆಂಚರ್ ಆಗಬೇಡ. ವಾಟರ್ ಬಾಡೀಸ್ ಅಲ್ಲತ್ರ ಜಾಸ್ತಿ ಕೋಸ್ಟ್ ಗಾರ್ಡ್ ಅವರು ಎಚ್ಚರಿಕೆ, ವಾಟ್ ಎವರ್ ದೇ ಟೆಲ್ ಪೀಪಲ್ ಹ್ಯಾವ್ ಟು ಫಾಲೋ ದೇರ್ ಗೈಡ್ಲೈನ್ಸ್. ಜಾಸ್ತಿ ಜನ ಈ ಮಳೆಗಾಲದ ಪ್ರವಾಸಕ್ಕೆ ಹೋಗ್ತಾರ, ಈ ಮಲೆನಾಡು ಭಾಗ, ಉತ್ತರ ಆ ಸೈಡು. ಅಡ್ವೆಂಚರ್ ಆಕ್ಟಿವಿಟೀಸ್ ವೆಂಚರ್ ಆಗಬಾರ್ದು, ಲೈಕ್ ದಟ್ ಕೋಸ್ಟ್ ರಾಫ್ಟಿಂಗು ಆ ಥರ ವಾಟ್ ಎವರ್ ಕೋಸ್ಟ್ ಗಾರ್ಡ್, ಹೋಮ್ ಗಾರ್ಡ್ಸ್ ಅವರು ಇದ್ದಾರೆ ಅಲ್ವಾ, ಅವರು ವಾಟ್ ಎವರ್ ಅವರು ಹೇಳ್ತಾರೆ ಅದು ಫಾಲೋ ಮಾಡಿ ಎಚ್ಚರಿಕೆಯಾಗಿ ಇರಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ವಿಜ್ಞಾನಿ ಲತಾ ಶ್ರೀಧರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ವರ್ಷ ಭಾರಿ ಮಳೆಯಿಂದ ತುಂಬ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಪ್ರಾಣ ಹಾನಿಯಾಗಿತ್ತು. ಈ ಬಾರಿ ಮುಂಗಾರು ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಈ ಬಾರಿ ಸಹ ಏನು ಗುಡ್ಡ ಕುಸಿತಗಳು ಉಂಟಾಗ್ಬೋದು ಅಂತಲೇ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿ ಸಹ ನೀಡ್ತಿದೆ. ಈ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ವಿಜ್ಞಾನಿ ಲತಾ ಶ್ರೀಧರ್ ಇದ್ದರೆ ಮಾತಾಡಿಸ್ತೀನಿ. ಮೇಡಮ್, ಕಳೆದ ಬಾರಿ ಸಹ ಗುಡ್ಡ ಕುಸಿತ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಈ ಬಾರಿ ಜಾಸ್ತಿ ಆಗ್ಬೋದಾ? ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅಂತ? ಇವತ್ತು ಫಾರ್ ದ ನೆಕ್ಸ್ಟ್ 4 days ಎಕ್ಸ್ಟ್ರೀಮ್ ರೇನ್ಫಾಲ್ ಅಲರ್ಟ್ ವಿ ಹ್ಯಾವ್ ಗಿವೆನ್. ಸೊ ಕರಾವಳಿ ಜಿಲ್ಲೆ ಆಮೇಲೆ ಮಲೆನಾಡು ಜಿಲ್ಲೆಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಒಂದೆರಡು ದಿನ ತುಂಬ ಜೋರು ಮಳೆ ಇಫ್ ಇಟ್ ಕಮ್ಸ್ ದೆನ್ ಲ್ಯಾಂಡ್ ಸ್ಲೈಡ್ಸ್ ಆರ್ ಪ್ರೋನ್. ಮುಂಗಾರು ಎಂಟ್ರಿ ಆಗಿದೆ, ಜಾಸ್ತಿ ಮಳೆ ಬರ್ಬೋದು ಅಂತ ಹೇಳ್ತಿದ್ರ. ತುಂಬ ಈಗ ನಿಪ್ಪಾಣಿ, ಬೆಳಗಾವಿ ಆಯಿತು, ಉತ್ತರ ಕನ್ನಡ, ಕಳೆದ ಬಾರಿ ಉತ್ತರ ಕನ್ನಡದಲ್ಲಿ ರೋಡಲ್ಲಿ ಆಗಿತ್ತು ಲ್ಯಾಂಡ್ ಸ್ಲೈಡಿಂಗು, ಸಾವು ನೋವು ಸಹ ಸಂಭವಿಸಿತ್ತು. ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಈ ಮಲೆನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೇಡಮ್. ಜೋರಾಗಿ ಮಳೆ ಆದರೆ ಜೋರಾಗಿ ಮಳೆ ಒಂದೆರಡು ಸ್ಥಾನಗಳಲ್ಲಿ ಮೋರ್ ದನ್ 20 centimeters ಬರುವ ಸಾಧ್ಯತೆ ಇದೆ. 1 or 2 places ಎಕ್ಸ್ಟ್ರೀಮ್ಲಿ ಹೆವಿ, ಆಮೇಲೆ ಫ್ಯೂ ಪ್ಲೇಸಸ್ ಅರೌಂಡ್ 50% ಆಫ್ ದ ಡಿಸ್ಟ್ರಿಕ್ಟ್ ಲೈಕ್ ಜೋರ್ ಮಳೆ ಬರುವ ಸಾಧ್ಯತೆ ಇದೆ. ಇದರಿಂದ ಸಾರ್ವಜನಿಕರು ಮತ್ತು ಸರ್ಕಾರ ಎಚ್ಚರಿಕೆಯಾಗಿ ಇರಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸರ್ಕಾರದವರು. ಮುಂಜಾಗ್ರತೆ ಕ್ರಮ ಮೇಡಮ್. ಮುಂಜಾಗ್ರತೆ ವಿ ಹ್ಯಾವ್ ಗಿವೆನ್ ಅಲರ್ಟ್ ಟು ದ KSNMDC ಆಲ್ಸೋ. ಇದು ಈ ವಾರ್ನಿಂಗ್ ಮ್ಯಾಪ್ಸು, ವಾರ್ನಿಂಗ್ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಹ್ಯಾಸ್ ಬೀನ್ ಡಿಸೆಮಿನೇಟೆಡ್. ಜನರು ಸಹ ಸುರಕ್ಷಿತವಾಗಿ ಹೆಚ್ಚಿನ ಅಂದರೆ ಗುಡ್ಡ ಕುಸಿತ ಉಂಟಾಗ್ಬೋದು, ಜಾಗೃತಿ ಆಗಿರ್ಬೋದು. ತಗ್ಗು ಪ್ರದೇಶ, ಆಮೇಲೆ ಇದು ಘಾಟ್ ಡಿಸ್ಟ್ರಿಕ್ಟ್ಸು ಅಲ್ಲಿ, ಆಮೇಲೆ ಈ ಟೂರಿಸ್ಟ್ ಜಾಸ್ತಿ ವೆಂಚರ್ ಆಗಬೇಡ. ವಾಟರ್ ಬಾಡೀಸ್ ಅಲ್ಲತ್ರ ಜಾಸ್ತಿ ಕೋಸ್ಟ್ ಗಾರ್ಡ್ ಅವರು ಎಚ್ಚರಿಕೆ, ವಾಟ್ ಎವರ್ ದೇ ಟೆಲ್ ಪೀಪಲ್ ಹ್ಯಾವ್ ಟು ಫಾಲೋ ದೇರ್ ಗೈಡ್ಲೈನ್ಸ್. ಜಾಸ್ತಿ ಜನ ಈ ಮಳೆಗಾಲದ ಪ್ರವಾಸಕ್ಕೆ ಹೋಗ್ತಾರ, ಈ ಮಲೆನಾಡು ಭಾಗ, ಉತ್ತರ ಆ ಸೈಡು. ಅಡ್ವೆಂಚರ್ ಆಕ್ಟಿವಿಟೀಸ್ ವೆಂಚರ್ ಆಗಬಾರ್ದು, ಲೈಕ್ ದಟ್ ಕೋಸ್ಟ್ ರಾಫ್ಟಿಂಗು ಆ ಥರ ವಾಟ್ ಎವರ್ ಕೋಸ್ಟ್ ಗಾರ್ಡ್, ಹೋಮ್ ಗಾರ್ಡ್ಸ್ ಅವರು ಇದ್ದಾರೆ ಅಲ್ವಾ, ಅವರು ವಾಟ್ ಎವರ್ ಅವರು ಹೇಳ್ತಾರೆ ಅದು ಫಾಲೋ ಮಾಡಿ ಎಚ್ಚರಿಕೆಯಾಗಿ ಇರಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್.
ಇದಿಷ್ಟು ವಿಜ್ಞಾನಿ ಲತಾ ಶ್ರೀಧರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ವರ್ಷ ಭಾರಿ ಮಳೆಯಿಂದ ತುಂಬ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಪ್ರಾಣ ಹಾನಿಯಾಗಿತ್ತು. ಈ ಬಾರಿ ಮುಂಗಾರು ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಈ ಬಾರಿ ಸಹ ಏನು ಗುಡ್ಡ ಕುಸಿತಗಳು ಉಂಟಾಗ್ಬೋದು ಅಂತಲೇ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿ ಸಹ ನೀಡ್ತಿದೆ. ಈ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ವಿಜ್ಞಾನಿ ಲತಾ ಶ್ರೀಧರ್ ಇದ್ದರೆ ಮಾತಾಡಿಸ್ತೀನಿ. ಮೇಡಮ್, ಕಳೆದ ಬಾರಿ ಸಹ ಗುಡ್ಡ ಕುಸಿತ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಈ ಬಾರಿ ಜಾಸ್ತಿ ಆಗ್ಬೋದಾ? ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅಂತ? ಇವತ್ತು ಫಾರ್ ದ ನೆಕ್ಸ್ಟ್ 4 days ಎಕ್ಸ್ಟ್ರೀಮ್ ರೇನ್ಫಾಲ್ ಅಲರ್ಟ್ ವಿ ಹ್ಯಾವ್ ಗಿವೆನ್. ಸೊ ಕರಾವಳಿ ಜಿಲ್ಲೆ ಆಮೇಲೆ ಮಲೆನಾಡು ಜಿಲ್ಲೆಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಒಂದೆರಡು ದಿನ ತುಂಬ ಜೋರು ಮಳೆ ಇಫ್ ಇಟ್ ಕಮ್ಸ್ ದೆನ್ ಲ್ಯಾಂಡ್ ಸ್ಲೈಡ್ಸ್ ಆರ್ ಪ್ರೋನ್. ಮುಂಗಾರು ಎಂಟ್ರಿ ಆಗಿದೆ, ಜಾಸ್ತಿ ಮಳೆ ಬರ್ಬೋದು ಅಂತ ಹೇಳ್ತಿದ್ರ. ತುಂಬ ಈಗ ನಿಪ್ಪಾಣಿ, ಬೆಳಗಾವಿ ಆಯಿತು, ಉತ್ತರ ಕನ್ನಡ, ಕಳೆದ ಬಾರಿ ಉತ್ತರ ಕನ್ನಡದಲ್ಲಿ ರೋಡಲ್ಲಿ ಆಗಿತ್ತು ಲ್ಯಾಂಡ್ ಸ್ಲೈಡಿಂಗು, ಸಾವು ನೋವು ಸಹ ಸಂಭವಿಸಿತ್ತು. ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಈ ಮಲೆನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೇಡಮ್ ಜೋರಾಗಿ ಮಳೆ ಆದರೆ? ಜೋರಾಗಿ ಮಳೆ ಒಂದೆರಡು ಸ್ಥಾನಗಳಲ್ಲಿ ಮೋರ್ ದನ್ 20 centimeters ಬರುವ ಸಾಧ್ಯತೆ ಇದೆ. 1 or 2 places ಎಕ್ಸ್ಟ್ರೀಮ್ಲಿ ಹೆವಿ, ಆಮೇಲೆ ಫ್ಯೂ ಪ್ಲೇಸಸ್ ಅರೌಂಡ್ 50% ಆಫ್ ದ ಡಿಸ್ಟ್ರಿಕ್ಟ್ ಲೈಕ್ ಜೋರ್ ಮಳೆ ಬರುವ ಸಾಧ್ಯತೆ ಇದೆ. ಇದರಿಂದ ಸಾರ್ವಜನಿಕರು ಮತ್ತು ಸರ್ಕಾರ ಎಚ್ಚರಿಕೆಯಾಗಿ ಇರಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸರ್ಕಾರದವರು. ಮುಂಜಾಗ್ರತೆ ಕ್ರಮ ಮೇಡಮ್, ಮುಂಜಾಗ್ರತೆ ವಿ ಹ್ಯಾವ್ ಗಿವೆನ್ ಅಲರ್ಟ್ ಟು ದ KSNMDC ಆಲ್ಸೋ. ಇದು ಈ ವಾರ್ನಿಂಗ್ ಮ್ಯಾಪ್ಸು, ವಾರ್ನಿಂಗ್ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಡಿಸೆಮಿನೇಟೆಡ್. ಜನರು ಸಹ ಸುರಕ್ಷಿತವಾಗಿ ಹೆಚ್ಚಿನ ಅಂದರೆ ಗುಡ್ಡ ಕುಸಿತ ಉಂಟಾಗ್ಬೋದು, ಜಾಗೃತಿ ಆಗಿರ್ಬೋದು. ತಗ್ಗು ಪ್ರದೇಶ, ಆಮೇಲೆ ಇದು ಘಾಟ್ ಡಿಸ್ಟ್ರಿಕ್ಟ್ಸು ಅಲ್ಲಿ, ಆಮೇಲೆ ಈ ಟೂರಿಸ್ಟ್ ಜಾಸ್ತಿ ವೆಂಚರ್ ಆಗಬೇಡ. ವಾಟರ್ ಬಾಡೀಸ್ ಅಲ್ಲತ್ರ ಜಾಸ್ತಿ ಕೋಸ್ಟ್ ಗಾರ್ಡ್ ಅವರು ಎಚ್ಚರಿಕೆ, ವಾಟ್ ಎವರ್ ದೇ ಟೆಲ್, ಪೀಪಲ್ ಹ್ಯಾವ್ ಟು ಫಾಲೋ ದೇರ್ ಗೈಡ್ಲೈನ್ಸ್. ಜಾಸ್ತಿ ಜನ ಈ ಮಳೆಗಾಲದ ಪ್ರವಾಸಕ್ಕೆ ಹೋಗ್ತಾರ, ಈ ಮಲೆನಾಡು ಭಾಗ, ಉತ್ತರ ಆ ಸೈಡು. ಅಡ್ವೆಂಚರ್ ಆಕ್ಟಿವಿಟೀಸ್ ವೆಂಚರ್ ಆಗಬಾರ್ದು, ಲೈಕ್ ದಟ್ ಕೋಸ್ಟ್ ರಾಫ್ಟಿಂಗು ಆ ಥರ ವಾಟ್ ಎವರ್ ಕೋಸ್ಟ್ ಗಾರ್ಡ್, ಹೋಮ್ ಗಾರ್ಡ್ಸ್ ಅವರು ಇದ್ದಾರೆ ಅಲ್ವಾ, ಅವರು ವಾಟ್ ಎವರ್ ಅವರು ಹೇಳ್ತಾರೆ ಅದು ಫಾಲೋ ಮಾಡಿ ಎಚ್ಚರಿಕೆಯಾಗಿ ಇರಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ವಿಜ್ಞಾನಿ ಲತಾ ಶ್ರೀಧರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ವರ್ಷ ಭಾರಿ ಮಳೆಯಿಂದ ತುಂಬ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಪ್ರಾಣ ಹಾನಿಯಾಗಿತ್ತು. ಈ ಬಾರಿ ಮುಂಗಾರು ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಈ ಬಾರಿ ಸಹ ಏನು ಗುಡ್ಡ ಕುಸಿತಗಳು ಉಂಟಾಗ್ಬೋದು ಅಂತಲೇ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿ ಸಹ ನೀಡ್ತಿದೆ. ಈ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ವಿಜ್ಞಾನಿ ಲತಾ ಶ್ರೀಧರ್ ಇದ್ದರೆ ಮಾತಾಡಿಸ್ತೀನಿ. ಮೇಡಮ್, ಕಳೆದ ಬಾರಿ ಸಹ ಗುಡ್ಡ ಕುಸಿತ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಈ ಬಾರಿ ಜಾಸ್ತಿ ಆಗ್ಬೋದಾ? ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅಂತ? ಇವತ್ತು ಫಾರ್ ದ ನೆಕ್ಸ್ಟ್ 4 days ಎಕ್ಸ್ಟ್ರೀಮ್ ರೇನ್ಫಾಲ್ ಅಲರ್ಟ್ ವಿ ಹ್ಯಾವ್ ಗಿವೆನ್. ಸೊ ಕರಾವಳಿ ಜಿಲ್ಲೆ ಆಮೇಲೆ ಮಲೆನಾಡು ಜಿಲ್ಲೆಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಒಂದೆರಡು ದಿನ ತುಂಬ ಜೋರು ಮಳೆ ಇಫ್ ಇಟ್ ಕಮ್ಸ್ ದೆನ್ ಲ್ಯಾಂಡ್ ಸ್ಲೈಡ್ಸ್ ಆರ್ ಪ್ರೋನ್. ಮುಂಗಾರು ಎಂಟ್ರಿ ಆಗಿದೆ, ಜಾಸ್ತಿ ಮಳೆ ಬರ್ಬೋದು ಅಂತ ಹೇಳ್ತಿದ್ರ. ತುಂಬ ಈಗ ನಿಪ್ಪಾಣಿ, ಬೆಳಗಾವಿ ಆಯಿತು, ಉತ್ತರ ಕನ್ನಡ, ಕಳೆದ ಬಾರಿ ಉತ್ತರ ಕನ್ನಡದಲ್ಲಿ ರೋಡಲ್ಲಿ ಆಗಿತ್ತು ಲ್ಯಾಂಡ್ ಸ್ಲೈಡಿಂಗು, ಸಾವು ನೋವು ಸಹ ಸಂಭವಿಸಿತ್ತು. ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಈ ಮಲೆನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೇಡಮ್ ಜೋರಾಗಿ ಮಳೆ ಆದರೆ? ಜೋರಾಗಿ ಮಳೆ ಒಂದೆರಡು ಸ್ಥಾನಗಳಲ್ಲಿ ಮೋರ್ ದನ್ 20 centimeters ಬರುವ ಸಾಧ್ಯತೆ ಇದೆ. 1 or 2 places ಎಕ್ಸ್ಟ್ರೀಮ್ಲಿ ಹೆವಿ, ಆಮೇಲೆ ಫ್ಯೂ ಪ್ಲೇಸಸ್ ಅರೌಂಡ್ 50% ಆಫ್ ದ ಡಿಸ್ಟ್ರಿಕ್ಟ್ ಲೈಕ್ ಜೋರ್ ಮಳೆ ಬರುವ ಸಾಧ್ಯತೆ ಇದೆ. ಇದರಿಂದ ಸಾರ್ವಜನಿಕರು ಮತ್ತು ಸರ್ಕಾರ ಎಚ್ಚರಿಕೆಯಾಗಿ ಇರಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸರ್ಕಾರದವರು. ಮುಂಜಾಗ್ರತೆ ಕ್ರಮ ಮೇಡಮ್, ಮುಂಜಾಗ್ರತೆ ವಿ ಹ್ಯಾವ್ ಗಿವೆನ್ ಅಲರ್ಟ್ ಟು ದ KSNMDC ಆಲ್ಸೋ. ಇದು ಈ ವಾರ್ನಿಂಗ್ ಮ್ಯಾಪ್ಸು, ವಾರ್ನಿಂಗ್ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಡಿಸೆಮಿನೇಟೆಡ್. ಜನರು ಸಹ ಸುರಕ್ಷಿತವಾಗಿ ಹೆಚ್ಚಿನ ಅಂದರೆ ಗುಡ್ಡ ಕುಸಿತ ಉಂಟಾಗ್ಬೋದು, ಜಾಗೃತಿ ಆಗಿರ್ಬೋದು. ತಗ್ಗು ಪ್ರದೇಶ, ಆಮೇಲೆ ಇದು ಘಾಟ್ ಡಿಸ್ಟ್ರಿಕ್ಟ್ಸು ಅಲ್ಲಿ, ಆಮೇಲೆ ಈ ಟೂರಿಸ್ಟ್ ಜಾಸ್ತಿ ವೆಂಚರ್ ಆಗಬೇಡ. ವಾಟರ್ ಬಾಡೀಸ್ ಅಲ್ಲತ್ರ ಜಾಸ್ತಿ ಕೋಸ್ಟ್ ಗಾರ್ಡ್ ಅವರು ಎಚ್ಚರಿಕೆ, ವಾಟ್ ಎವರ್ ದೇ ಟೆಲ್, ಪೀಪಲ್ ಹ್ಯಾವ್ ಟು ಫಾಲೋ ದೇರ್ ಗೈಡ್ಲೈನ್ಸ್. ಜಾಸ್ತಿ ಜನ ಈ ಮಳೆಗಾಲದ ಪ್ರವಾಸಕ್ಕೆ ಹೋಗ್ತಾರ, ಈ ಮಲೆನಾಡು ಭಾಗ, ಉತ್ತರ ಆ ಸೈಡು. ಅಡ್ವೆಂಚರ್ ಆಕ್ಟಿವಿಟೀಸ್ ವೆಂಚರ್ ಆಗಬಾರ್ದು, ಲೈಕ್ ದಟ್ ಕೋಸ್ಟ್ ರಾಫ್ಟಿಂಗು ಆ ಥರ ವಾಟ್ ಎವರ್ ಕೋಸ್ಟ್ ಗಾರ್ಡ್, ಹೋಮ್ ಗಾರ್ಡ್ಸ್ ಅವರು ಇದ್ದಾರೆ ಅಲ್ವಾ, ಅವರು
ವಾಟ್ ಎವರ್ ಅವರು ಹೇಳ್ತಾರೆ ಅದು ಫಾಲೋ ಮಾಡಿ ಎಚ್ಚರಿಕೆಯಾಗಿ ಇರಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ವಿಜ್ಞಾನಿ ಲತಾ ಶ್ರೀಧರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.